ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಮಾಡ್ತಾ ಇದ್ದಿದ್ದು ಈ ಒಂದು ಟ್ರಾವೆಲ್ ಸೀರೀಸ್ ಮಧ್ಯದಲ್ಲಿ ಒಂದು ಫುಡ್ ಬ್ಲಾಗ್ ಕೂಡ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಇನ್ನೊಂದು ಫುಡ್ ಬ್ಲಾಗ್ ಕೂಡ ಮಾಡಿದ್ವಿ, ಅದನ್ನು ಕೂಡ ನೋಡಿದ್ದೀರಾ ನೀವು. ಬೈಂದೂರಲ್ಲಿರೋ ಒಂದು ಬ್ಲೂ ರೇಸ್ ರೆಸ್ಟೋರೆಂಟ್ ಅಂತ. ಸೊ ಇವಾಗ ನಾವಿರೋವಂಥದ್ದು ಮಾಗಡಿ ರೋಡ್ನ ಚೆನ್ನೈನಹಳ್ಳಿಯಲ್ಲಿ. ಸೊ ಈ ಒಂದು ಚೆನ್ನೈನಹಳ್ಳಿಯಲ್ಲಿ ಒಂದು ಔಟ್ಲೆಟ್ ಇದೆ, ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಅಂತ. ಸೊ ಇಲ್ಲಿ ಬೇಸಿಕ್ಲಿ ರೈಡ್ಗೆ ಹೋಗೋರು, ಟ್ರಾವೆಲಿಂಗ್ ಮಾಡ್ತಿರೋರು ಈ ಒಂದು ಹೋಟೆಲ್ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಮಧ್ಯಾಹ್ನದ ಲಂಚ್ ಕೂಡ ಮಾಡ್ತಾರೆ. ಸೊ ಈ ಹೋಟ್ಲಲ್ಲಿ ಏನು ಫೇಮಸ್ ಅಂತ ಓನರ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಇವಾಗ ಓನರ್ ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸೊ ಈ ಒಂದು ಹೋಟೆಲ್ ಹೆಸರು ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಅಂತ. ಇಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅವರ ಇದು ಓನರ್ ಇಲ್ಲಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಾಗರಾಜ್. ಓಕೆ. ಅಸಲ ಎಷ್ಟು ವರ್ಷದಿಂದ ಈ ಹೋಟ್ಲು ಇಲ್ಲಿ? 1.5 ವರ್ಷ ಆಯಿತು. ಇಲ್ಲಿ ಜನ ಜಾಸ್ತಿ ಬಂದು ಇಷ್ಟ ಮಾಡೋದ್ರಿಂದ ತಿಂಡಿ ಯಾವುದು? ಇಡ್ಲಿ, ಪೂರಿ, ರೈಸ್ ಬಾತು, ಚಿತ್ರಾನ್ನ, ಉದ್ದಾಡೆ, ಮಸಾಲೆ. ಓಕೆ. ಸೊ ಬೆಳಿಗ್ಗೆ ಆದಮೇಲೆ ಮಧ್ಯಾಹ್ನ ಮಾಡ್ತೀರಾ ನೀವು? ಮಧ್ಯಾಹ್ನ ಏನು ಮಾಡ್ತೀರಾ? ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು, ಹುಳಿಸಾರು, ಚಪಾತಿ, ಪರೋಟ ಎಲ್ಲ ಕಂಪ್ಲೀಟ್ಲಿ ನಾಟಿ ಸ್ಟೈಲ್? ಎಲ್ಲ ನಾಟಿ ಸ್ಟೈಲ್ ಕಂಪ್ಲೀಟಾಗಿ. ಸೊ ಜನ ಈ ಕಡೆ ಮಾಗಡಿ ಕಡೆ ಟ್ರಾವೆಲ್ ಮಾಡ್ತಿರೋರೆಲ್ಲ ಬಂದು ತಿಂಡಿ ತಿನ್ಕೊಂಡು ಹೋಗೋದನ್ನ ನಾವು ನೋಡಿದೆ. ಸೊ ನಾನು ಒಂದು 2-3 ಜೊತೆ ಬಂದಾಗ ಇದನ್ನು ಅಬ್ಸರ್ವ್ ಮಾಡಿ ಆಮೇಲೆ ನಾನು ವಿಡಿಯೋ ಮಾಡೋಕ್ಕೆ ನಿಮ್ಮ ಹತ್ರ ಬಂದಿದ್ದು. ಟ್ರಾವೆಲ್ ಮಾಡೋದು ವೆಹಿಕಲ್ ಜಾಸ್ತಿ. ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಪ್ಲೇಟ್ ಇಡ್ಲಿಗೆ? ಒಂದು ಪ್ಲೇಟ್ ಇಡ್ಲಿಗೆ 2 ವಡೆ ಸೇರಿಸಿ 40 ರೂಪಾಯಿ. ರೈಸ್ ಬಾತ್ಗೆ ಅದು ಅಷ್ಟೇ, ಎಲ್ಲ ಒಂದೇ ಸೇಮ್. ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಚೆನ್ನೈನಹಳ್ಳಿನಾ? ಚೆನ್ನೈನಹಳ್ಳಿ ಇದು ಕಡಿಮೆ ಮಾಡಿದ್ದು ಅದು ಓಕೆ ಓಕೆ ಇದೆಯಪ್ಪ.
ಸುಮ್ಮನೆ ಹಿಂಗೆ ಬೆರಳಲ್ಲಿ ನೋಡಿ, ಬೆರಳಲ್ಲಿ ಸುಮ್ಮನೆ ಹಿಂಗಂದ್ರೆ ಹಿಂಗೆ ಮುರಿಯುತ್ತೆ. ಸುಮ್ಮನೆ ಲೈಟಾಗಿ ಹಿಂಗಂದ್ರೆ ಸಾಕು, ಸುಮ್ಮನೆ ಲೈಟಾಗಿ ಹಿಂಗಂದ್ರೂ ಬರುತ್ತೆ. ಸಕ್ಕತ್ತಾಗಿದೆ. ಈ ಹೋಟೆಲ್ ಇಡ್ಲಿನೇ ಫೇಮಸ್ ಆ್ಯಕ್ಚುಲಿ. ಜಾಸ್ತಿ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಬಾಯ್ ಇಟ್ಕೊಂಡ್ರೆ ಹಂಗೆ ಒಳಗೆ ಹೋಗ್ತಿತ್ತು. ಮಸ್ತಾಗಿದೆ ಖಾರ ಬಗ್ಗೆ. ಜೊತೆಗೆ ಸ್ವಲ್ಪ ಸಾಗು ಕೊಟ್ಟಿದ್ದಾರೆ. ಸೊ ಈಗ ಸಾಗುನ ಟೇಸ್ಟ್ ಮಾಡಬೇಕು. ಸಾಗು ಕೂಡ ಮಸ್ತಾಗಿದೆ. ವಡೆ ವಡೆ ಜೊತೆಗೆ ಚಟ್ನಿ. ಈಗ ಪಲಾವ್ ತೊಗೊಂಡಿದ್ದೀವಿ. ಸೊ ಪಲಾವ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಪಲಾವ್ ಜೊತೆಗೆ ವಡೆ ಕೂಡ ತೊಗೊಂಡಿದ್ದೀವಿ. ಪಕ್ಕಾ ನಾಟಿ ಸ್ಟೈಲ್ ಪಲಾವ್ ಇದೆ. ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ಸಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅವರು ಕಸ್ಟಮರ್ ಇವ್ರಿಗೆ. ಸೊ ಅವ್ರನ್ನ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಸೊ ಟೇಸ್ಟ್ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಓಕೆ, ಕಡಿಮೆ ಬೆಲೆಯಲ್ಲಿ ಒಳ್ಳೆ ರುಚಿ. ಓಕೆ. ಏನು ತಗೊಂಡಿದ್ದೀವಿ? ನಾವೀಗ ಇಡ್ಲಿ ಮತ್ತು ರೈಸ್ ಕೊಡ್ತೀವಿ. ಓಕೆ. ಸೊ ನೀವು ರೆಗ್ಯುಲರಾಗಿ ಬರ್ತೀರಾ? ರೆಗ್ಯುಲರಾಗಿ ಬರ್ತೀವಿ, ಆದರೆ ರೇಟ್ ಚೆನ್ನಾಗಿರೋದಕ್ಕೆ ನಾವು ರೆಗ್ಯುಲರಾಗಿ ಬರ್ತೀವಿ. ಓಕೆ. ಪ್ರೈಸಿಂಗ್ ವೈಸು ರೇಟ್ ಎಲ್ಲ ರೇಟ್ ಕಡಿಮೆ ಇದೆ, ಒಳ್ಳೆ ರುಚಿ. ಓಕೆ. ಸೊ ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಏನು ಹೇಳೋದು, ನಮಗೆ ಎಲ್ಲಿ ರುಚಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗಬೇಕು, ಜೊತೆಗೆ ರೇಟ್ ಕಡಿಮೆ ಇರಬೇಕು. ಓಕೆ. ರೇಟ್ ಕಡಿಮೆ ಇದೆ, ಒಳ್ಳೆ ರುಚಿ ಇದೆ.